ರಾಜ್ಯದ ಮುಖ್ಯಮಂತ್ರಿಗಳಿಗೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಬಹಳ ದೊಡ್ಡ ಬಹುಮತದಿಂದ ಆಯ್ಕೆಯಾದಂಥ ಒಬ್ಬ ಮುಖ್ಯಮಂತ್ರಿಗೆ ಸಂವಿಧಾನದ ಕೊಗ್ಗೊಲೆ ಪ್ರಜಾಪ್ರಭುತ್ವಕ್ಕೆ ಒಂದು ದೊಡ್ಡ ಮಾರಕ ಆಗುವಂತ ಒಂದು ಪರಿಸ್ಥಿತಿ ಕರ್ನಾಟಕ ರಾಜ್ಯದಲ್ಲಿ ಕೇಂದ್ರ ಸರ್ಕಾರದಿಂದ ನಡೀತಾ ಇದೆ. ಕನ್ನಡರು, ಕರ್ನಾಟಕ ರಾಜ್ಯದ ಜನತೆ 136 ಸೀಟ್ಗಳನ್ನು ಕೊಟ್ಟು ಆಶೀರ್ವಾದ ಮಾಡಿ ನಮ್ಮ ಶಾಸಕಾಂಗ ಸಭೆ ಇವತ್ತು ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿಯಾಗಿ ಆಯ್ಕೆ ಮಾಡಿ ಅವರು ಅಧಿಕಾರವನ್ನ ಇವತ್ತು ಜವಾಬ್ದಾರಿಯನ್ನ ನಡೆಸಿಕೊಂಡು ಬರ್ತಾ ಇದ್ದಾರೆ. ಇವತ್ತು ಕಾನೂನಿಗೆ, ಸಂವಿಧಾನಕ್ಕೆ ನಾವೆಲ್ಲ ಗೌರವವನ್ನು ನಾವು ಕೊಡ್ತೇವೆ. ಇವತ್ತು ಕೇಂದ್ರ ಸರ್ಕಾರ ನಮ್ಮ ಘನವೆತ್ತ ರಾಜ್ಯಪಾಲರನ್ನ ಬಳಸಿಕೊಂಡು ಅವ್ರ ಕೈಯಲ್ಲಿ ಒಬ್ಬ ಅಬ್ರಾಮ್ ಅನ್ನೋ ಒಬ್ಬ ವ್ಯಕ್ತಿ, ಅವರ ಹಿನ್ನೆಲೆ ಬಹುಶಃ ಎಲ್ಲ ತಮಗೆಲ್ಲ ಡೀಟೇಲ್ ಎಲ್ಲ ಗೊತ್ತಿದೆ. ಎಷ್ಟು ಕೋರ್ಟ್ ಆಗಿದೆ, ಎಷ್ಟು ಕೇಸ್ ಆಗಿದೆ, ಯಾರ್ಯಾರ ಮೇಲೆ ಕೇಸ್ ಹಾಕಿದ್ದಾರೆ, ಸುಪ್ರೀಂ ಕೋರ್ಟು ಯಾವ ರೀತಿ ಫೈನ್ ಹಾಕಿದೆ. ಒಂದ್ಸತಿ 25 ಲಕ್ಷ ಆಯಿತು, ಅದನ್ನ ತಿರ್ಗಾ ಇಳಿಸಿ 1 ಲಕ್ಷ ಅಂತ ಮಾಡಿದ್ರು. ತಿರ್ಗಾ ಬೇಕಾದಷ್ಟು ಕೋರ್ಟ್ಗಳಲ್ಲಿ ಬೇಕಾದಷ್ಟು ಚರ್ಚೆಗಳು ಕೂಡ ಎಲ್ಲ ಆಗಿದೆ. ಅಬ್ರಾಹಂ ಅನ್ನೋರು ಒಂದು ಕಂಪ್ಲೇಂಟ್ ನ ಫೈಲ್ ಮಾಡ್ತಾರೆ 26ನೇ ತಾರೀಕು. ತಾವೆಲ್ಲ ಗಮನದಲ್ಲಿ ಇಟ್ಕೊಳ್ಬೇಕು. ನನ್ನ ಹತ್ರ ಆ ಕಾಪಿ ಇದೆ. 26ನೇ ತಾರೀಕು ಅಬ್ರಾಹಂ ಫೈಲ್ ಮಾಡ್ತಾರೆ. ಅದೇ 26ನೇ ತಾರೀಕು ಹಿಂದೆ ಒಂದು 15ನೇ ತಾರೀಕಿಗೆ ಒಬ್ರು ಬೇರೆ ಸಂಘಟನೆಯವರು ಒಂದು ಲೆಟರ್ ಕೊಟ್ಟಿರ್ತಾರೆ. ಆ ಲೆಟರ್ಗೆ ಕಾರಣ ಕೇಳ್ಬಿಟ್ಟು ಶೋಕಾಸ್ ನೋಟಿಸ್ ಕೊಟ್ಟಿರ್ತಾರೆ ಗವರ್ನರ್ ಸಾಹೇಬರು. ಇದನ್ನ ವರದಿ ಹಾ 5ನೇ ತಾರೀಕು ಫಸ್ಟ್ ಪಬ್ಲಿಷ್ ಪೇಪರ್ ಅಲ್ಲಿ ಬಂದಿದೆ. ಈ ರೀತಿ ಮೂಡಾಲಿ ಸ್ವಲ್ಪ ಅನೇಕ 4,000 ಕೋಟಿ ರೂಪಾಯಿ ಸ್ಕ್ಯಾಮ್ ಅಂತ ಇದೆ, ಇದ್ರ ಬಗ್ಗೆ ತಮಗೆ ಡೀಟೇಲ್ ರಿಪೋರ್ಟ್ ಕೊಡಿ ಅಂತ ಕೇಳ್ತಾರೆ. ಅದಾದ ಮೇಲೆ 15ನೇ ತಾರೀಕು 7 ರಜನೀಶ್ ಗೋಯಲ್ ಅವರಿಗೆ, ನಮ್ಮ ಚೀಫ್ ಸೆಕ್ರೆಟರಿಗೆ 15ನೇ ತಾರೀಕು 15/7 ಗವರ್ನರ್ ಅವರು ತಿರ್ಗಾ ನಮ್ಮ ಚೀಫ್ ಸೆಕ್ರೆಟರಿಗೆ ಒಂದು ಪತ್ರ ಬರೀತಾರೆ. ಏನಂತ, ಈ ತರ ಕರ್ನಾಟಕ ರಾಜ್ಯ ರೈತ ಸಂಘದ ಒಕ್ಕೂಟ ಒಂದು ಡೀಟೇಲ್ ಮೆಮೊರಂಡಮ್ ಕೊಟ್ಟಿದೆ. ಈ ನಮ್ಮ ಚೇರ್ಮನ್ ಮತ್ತು ಕಮಿಷನರ್ ಅನ್ಲಾಫುಲ್ ಆಗಿ ರೂಲ್ಸ್ ಫ್ರೇಮ್ ಮಾಡಿಬಿಟ್ಟು ಡಿಸ್ಟ್ರಿಬ್ಯೂಷನ್ ಆಫ್ ಲ್ಯಾಂಡ್ ಟು ದಿ ಲೂಸರ್ಸ್ ಅಂತೇಳಿ 50-50 ರೇಷಿಯೋಲಿ ಕೊಡ್ತಾ ಇದ್ದಾರೆ. ಇವರು ಫಾರ್ಮರ್ಸು ಅವ್ರೇನ್ ಹೇಳ್ತಾರೆ ಅಂತಂದ್ರೆ, ಜಸ್ಟ್ ಓದ್ತೀನಿ, ಅದು ತಮ್ಮ ರಾಜ್ಯ ರೈತ ಸಂಘಗಳ ಒಕ್ಕೂಟ have submitted a detailed memorandum to the Honorable Governor about the irregularities in allotment of sites by Muda Urban Development Authority, Mysore. Also, the chairman and the commissioner have unlawfully framed rules for distribution of sites to the land losers on 50-50 ratio. Further, also alleged that several records pertaining to the farmers are disappearing in the office of Muda and requested to conduct a judicial probe by the High Court and judges into the alleged irregularities and rampant correction of site allotment by the Muda. The said memorandum is attached herewith for further necessary action is accordance with the law. Since the matter is become very serious, sensitive, it is directed to look into the matter and to submit to the detailed report in this regard at the earliest ಅಂತೇಳಿ ಗವರ್ನರ್ ಸಾಹೇಬರು ನಮ್ಮ ಚೀಫ್ ಸೆಕ್ರೆಟರಿಗೆ ಪತ್ರ ಬರೀತಾರೆ. ಅವರು ಡೀಟೇಲ್ ಆಗಿ ಇದ್ರ ಬಗ್ಗೆ ಎನ್ಕ್ವೈರಿ ಮಾಡಿ ಮುಖ್ಯಮಂತ್ರಿಗಳು ಕೂಡ ಇದ್ರ ಬಗ್ಗೆ ಗಮನಿಸಿ
ಇದನ್ನು ನಾನು ಗೌರವದಿಂದ ನಾವು ನೋಡಬೇಕಾಗ್ತದೆ. ಘನತೆಯ ರಾಜ್ಯಪಾಲರು ಇದಕ್ಕೆ ಕೊಟ್ಟಿದ್ದಾರೆ ಅಂತೇಳಿ ಇಂದಿನ ದಿನನೇ ಅವರು ಒಂದು ಜುಡಿಷಿಯಲ್ ಎನ್ಕ್ವೈರಿನ ಆರ್ಡರ್ ಮಾಡ್ತಾರೆ. ದೇಸಾಯಿ ಅನ್ನೋರ ನಮ್ಮ PN ದೇಸಾಯಿ ಅವರ ಮುಖಂಡತ್ವದಲ್ಲಿ ಹೈಕೋರ್ಟ್ ರಿಟೈರ್ಡ್ ಜಡ್ಜ್ ಅಲ್ಲಿ ಮಾಡ್ತಾರೆ. ಅದಾದ ಮೇಲೆ ಅಬ್ರಾಮ್ ಅವರು 26ನೇ ತಾರೀಕು ಕೊಡ್ತಾರೆ. ಅವರು ಕೊಟ್ಟ ದಿನನೇ ಕಂಪ್ಲೇಂಟ್ ಕೊಡ್ತಾರೆ. ಕಂಪ್ಲೇಂಟ್ ಕೊಟ್ಟ ದಿನನೇ ನಮ್ಮ ಚೀಫ್ ಸೆಕ್ರೆಟರಿ ಅವರು ಕೂಡ ಅವತ್ತು ಕಂಪ್ಲೇಂಟ್ ಗವರ್ನರ್ ಬರೀತಾರೆ, ಐ ಹ್ಯಾವ್ ರಿಸೀವ್ಡ್ ಎ ರಿಕ್ವೆಸ್ಟ್ ಫ್ರಮ್ TJ Abram dated 26/7/2004 for sanction of prosecution against you for an offence under section 7, 9, 11, 12, 15 of the Prevention of Corruption Act 1988 and section 59, 61, 62, 201, 227, 228, 229, 239, 314, 316, 319, 332, 322, 335 ಅಂತೇಳಿ 338, 340 of Bharatiya Nyaya Sanhita 2023 and other applicable provisions law in the interest of enforcing probability in the life and service of the public servant and upholding the law of the land ಅಂತ ಹೇಳಿ ಕೊಡ್ತಾರೆ. ಅವರು ಅದಲ್ಲದೆ the petitioner has further submitted an addendum on the same of the circular for the High Court of Karnataka and an offence order for the Central Vigilance Commission and copies enclosed. The petitioner has submitted allegation against you and your family members with regard to the allotment of site by the Muda as a compensation for the lands owned by your family members in violation of the various section of the Bharatiya Nyaya Sanhita 2023 and Prevention of Corruption Act 88. After further or Indian on the pursual of the request, it is seen that the allegation against you are of serious nature and prima facie case seems to be plausible. It is also noticed that a complaint has already been filed against you in Lokayukta police station in Mysore pertaining on 18/7/2007. Hence, the request of the petitioner needs to be processed as per the provision of the section 117A and 19 of the Prevention of the Corruption Act 88 and section 2018 of the Bharatiya Nagarika Surakshana Sanhita 2023. So ಇದನ್ನು ಮಾಡಿಬಿಟ್ಟು ಕೊನೆಗೆ ಈ ಕೆಲವೆಲ್ಲ ಸೆಷನ್ಸ್ ಹಾಕ್ಬಿಟ್ಟು ನಿಮ್ಮ ಮೇಲೆ ಐ ಡೈರೆಕ್ಟ್ ಯು ಟು ಸಬ್ಮಿಟ್ ಎ ರಿಪ್ಲೈ ಆನ್ ದಿ ಅಲಿಗೇಷನ್ಸ್ ಲೆವೆಲ್ಡ್ ಅಗೇನ್ಸ್ಟ್ ಯು ವಿತ್ ಇನ್ 7 days with the supporting documents as to why permission for the prosecution should not be granted against you ಅಂತ ಹೇಳಿ ಅವರು ಒಂದು ಶೋಕಾಸ್ ನೋಟಿಸ್ ಅನ್ನ 26ನೇ ತಾರೀಕಿಗೆ ಕೊಡ್ತಾರೆ. ಇಲ್ಲಿ ತಮ್ಮ ನಾವೇನು ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ ಅಂತಂದ್ರೆ, ಇವತ್ತಿಗೆ ಆ ದಿನ 7 days ದಿನ, ಇವತ್ತು ಗೌರವಾನ್ವಿತ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ಮೀಟಿಂಗ್ಗೆ ಬರಬೇಕಾಗಿತ್ತು. ಈ ಸಬ್ಜೆಕ್ಟ್ ಅನ್ನ ನಾವು ದೀರ್ಘವಾಗಿ ಕಾನೂನುಬದ್ಧವಾಗಿ ಕಾನೂನು ಚೌಕಟ್ಟಿನಲ್ಲಿ ಅನೇಕ ರಾಷ್ಟ್ರೀಯ ಕೋರ್ಟ್ಗಳಲ್ಲಿ ಬಂದಂತ ಜಡ್ಜ್ಮೆಂಟ್ಗಳನ್ನ ಎಲ್ಲ ಕೂಡ ಗಮನಿಸಿ ಸಂವಿಧಾನವನ್ನ ಗಮನದಲ್ಲಿಟ್ಕೊಂಡು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಯಾವ ರೀತಿ ರಕ್ಷಣೆ ಆಗಬೇಕು, ಅನೇಕ ರಾಜ್ಯಗಳಲ್ಲಿ ರಾಜ್ಯಪಾಲರುಗಳ ಯಾವ ರೀತಿ ನಡ್ಕೊಳ್ತಾ ಇದ್ದಾರೆ, ಯಾವ ರೀತಿ ಡಿಸಿಷನ್ಸ್ ಬಂದಿದೆ, ಯಾವ ರೀತಿ ರಾಜ್ಯಪಾಲರಿಗೆ ಮಾರ್ಗದರ್ಶನವನ್ನು ಕೋರ್ಟ್ಗಳು ಕೊಟ್ಟಿದೆ, ಈ ದೇಶದ ಕಾನೂನು ಏನಿದೆ, ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಯಾವ ಸರ್ಕಾರಗಳಿದ್ದಂಥ ಸಂದರ್ಭದಲ್ಲಿ ಯಾವ ರೀತಿ ಯಾರು ನಡ್ಕೊಂಡಿದ್ದಾರೆ, ಆಮೇಲೆ ಏನೇನು ಡಿಸಿಷನ್ಸ್ ಆಗಿದೆ, ಇವನ್ನೆಲ್ಲ ಕೂಡ ಬಹಳ ದೀರ್ಘವಾಗಿ ಸುಮಾರು 3 ಗಂಟೆಗಳ ಕಾಲ ನಾವೆಲ್ಲ ಚರ್ಚೆಯನ್ನು ನಾವು ಮಾಡಿ ಒಂದು ತೀರ್ಮಾನಕ್ಕೆ ನಾವು ಬಂದಿದ್ದೇವೆ. ಇದು ಮುಖ್ಯ 26ನೇ ತಾರೀಕು ಅವರು ಒಂದು ಕಂಪ್ಲೇಂಟ್ ಅಬ್ರಾಮ್ ಒಂದು ಮನವಿ ಮಾಡ್ಕೊಳ್ತಾರೆ. ಅವತ್ತೇ ಇದಕ್ಕೆಲ್ಲದಕ್ಕೂ ಕೂಡ ನಮ್ಮ ಚೀಫ್ ಸೆಕ್ರೆಟರಿ ಅವರು ಸುದೀರ್ಘವಾಗಿ ಏನೇನು ಕಾನೂನಲ್ಲಿ ಚೌಕಟ್ಟಿದೆ, ಈ ಮೂಡಾ ಸ್ಕ್ಯಾಮ್ ಬಗ್ಗೆ ಏನೇನು ವಿಚಾರ ಇದೆ ಅದನ್ನೆಲ್ಲ ಕೂಡ ದೀರ್ಘವಾಗಿ ಅವರಿಗೆ ತಿಳಿಸ್ತಾರೆ ಖುದ್ದಾಗಿ.
ತಿಳಿಸೋ ದಿನ ಅವರು ಎಷ್ಟು ಅಂತಂದರೆ ಅವ್ರು ಅಬ್ರಾಮ್ ಕೊಟ್ಟಿರೋ ಪತ್ರನೂ ಒಂದು 100 ಪೇಜ್ ಮೇಲಿದೆ, 150-200 ಪೇಜ್ ಮೇಲಿದೆ. ಅದನ್ನು ಓದೋಕ್ಕೆ ಎಷ್ಟು ಟೈಮ್ ಬೇಕು ಅನ್ನೋದು ನಾನೇನು ನಿಮಗೇನು ಹೆಚ್ಚಿಗೆ ಹೇಳಬೇಕಾದ್ದೇನಿಲ್ಲ. ಅದಾದಮೇಲೆ ಚೀಫ್ ಸೆಕ್ರೆಟರಿ ಕೊಡ್ತಾರೆ. ಈ ಮಧ್ಯದಲ್ಲಿ ಚೀಫ್ ಸೆಕ್ರೆಟರಿ ಏನು ಕೊಟ್ಟಿದ್ದಾರೆ ಅಂತ ಓದೋಕ್ಕಿಂತ ಮುಂಚಿತವಾಗಿ ಮುಖ್ಯಮಂತ್ರಿಗಳಿಗೆ ಶೋಕಾಸ್ ನೋಟಿಸನ್ನು ಕೊಡ್ತಾರೆ. ಇದರಲ್ಲಿ ಏನಿದೆ ಅರ್ಥ? ಇಷ್ಟು ತರಾತುರಿಲಿ ಯಾಕೆ ಇಂಥ ತೀರ್ಮಾನವನ್ನು ಮಾಡ್ತಾ ಇದ್ದಾರೆ? ಇದು ಹಿನ್ನೆಲೆ ಏನು? ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಡೆಸಿದಂಥ ಸರ್ಕಾರ ಇಲ್ಲಿ ಇದೆಯೋ ಇಲ್ಲೋ? ಈಗ ನಾವು ನೋಡ್ತಿದ್ದಂಗೆ ನಮ್ಮ ಅನುಭವದಲ್ಲಿ, ನಮಗಿರುವಂಥ ಸಣ್ಣ ಅನುಭವದಲ್ಲಿ ಯಾರು ಒಂದು ಕಂಪ್ಲೇಂಟ್ ಕೊಟ್ಟರೆ, ಈಗ ನಾವು ಬೇಕಾದಷ್ಟು ಲೋಕಾಯುಕ್ತ ಕೇಸು ಮತ್ತೊಂದೆಲ್ಲ ಅನುಭವಿಸಿದ್ದೇವೆ, ಕೋರ್ಟ್ಗಳು ನೋಡಿದ್ದೇವೆ. ಯಾರೇ ಆಗಲಿ ಏನಾರು ಒಂದು ಸ್ಯಾಂಕ್ಷನ್ನು ಪ್ರಾಸಿಕ್ಯೂಷನ್ ಆಗಬೇಕಾದ್ರೆ ಏನಾರು ಒಂದು ಅಲಿಗೇಷನ್ಸು ಪ್ರೂವ್ ಆಗಬೇಕಾಗಿತ್ತು. ತನಿಖೆಗಳಲ್ಲಿ ಯಾವ್ದಾದ್ರು ಕಮಿಷನ್ಸು ಇಲ್ಲ ಎನ್ಕ್ವೈರಿನೋ ಇಲ್ಲ ಲೋಕಾಯುಕ್ತದವರು ಯಾರು ಹಿಂಗೇನಾದ್ರು ಒಂದು ತಪ್ಪು ಮಾಡಿದ್ರೆ ದಿನ ನಾವೆಲ್ಲ ಇಲ್ಲಿ ಏನು ಮಂತ್ರಿಗಳಿದ್ದೀವಿ, ನಮಗೆಲ್ಲ ದಿನಕ್ಕೆ ಯಾವ್ದಾದ್ರು ಸರ್ಕಾರಿ ನೌಕರ ಮೇಲೆ, ನಾವು ಸರ್ಕಾರ ನೌಕರಿ ಇದ್ದಂಗೆ ಅಫ್ಕೋರ್ಸ್ MLA ಆಗಲಿ ಮಂತ್ರಿ ಆಗಲಿ ನಾವೆಲ್ಲ ಇದ್ರೆ ವಿ ಆರ್ ದಿ ಪಬ್ಲಿಕ್ ಸರ್ವೆಂಟ್ಸ್. ನಾವು ದಿನ ಒಂದು 4 ಫೈಲಾರು ಸೈನ್ ಆಗ್ತಾ ಇರ್ತೀವಿ. ಯಾರು ಅಫಿಷಿಯಲ್ಸು ಹಿಂಗೆ ತಪ್ಪು ಮಾಡಿದ್ದಾರೆ ಏನು ಅಂತಂದ್ರೆ ವಿ ಹ್ಯಾವ್ ಟು ಪರ್ಮಿಟ್ ದೆಮ್. ಸೊ ಪರ್ಮಿಟ್ ಮಾಡೋಕ್ಕಿಂತ ಮುಂಚಿತವಾಗಿ ಎ ಡೀಟೇಲ್ ಎನ್ಕ್ವೈರಿ ಆಗಿರ್ತದೆ, ಆಗಿ ಒಂದು ಅಭಿಪ್ರಾಯಕ್ಕೆ ಬಂದಿರ್ತದೆ. ಆಮೇಲೆ ಲೋಕಾಯುಕ್ತದವ್ರು ನಮ್ಗೆ ಬರೆದಿರ್ತಾರೆ, ಈ ಪ್ರಾಸಿಕ್ಯೂಟ್ ಮಾಡೋಕ್ಕೆ ನೀವು ಪರ್ಮಿಷನ್ ಕೊಡಿ, ಇಲ್ಲ ಪ್ರಾಸಿಕ್ಯೂಟ್ ಮಾಡಿ ಅಂತೇಳಿ ಡೈರೆಕ್ಷನ್ಸ್ ಬಂದಿರ್ತಾರೆ. ಇಲ್ಲ ಯಾವ್ದಾದ್ರು ನಮ್ಮ ಅಧಿಕಾರಿಗಳು ದೊಡ್ಡ ಚರ್ಚೆ ಮಾಡಿ ಎನ್ಕ್ವೈರಿ ಕಂಡಕ್ಟ್ ಮಾಡಿ ಅವರೊಂದು ಅಭಿಪ್ರಾಯಕ್ಕೆ ಬಂದಿರ್ತಾರೆ. ಬಂದ ಮೇಲೆ ಆಮೇಲೆ ನಾವು ಸರ್ಕಾರದಲ್ಲಿ ನಾವು ಪರ್ಮಿಷನ್ ಕೊಡುವಂಥ ಒಂದು ಪದ್ಧತಿ ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ಕಾನೂನು ಇದೆ. ಇದು ಬಿಟ್ಟು ನೀವು ಇನ್ನೂ ತನಿಖೆನೇ ಮಾಡಿಲ್ಲ, ಇಲ್ಲ ಯಾವ ಕಮಿಷನ್ ಆಫ್ ಎನ್ಕ್ವೈರಿ, ಈಗ ಎನ್ಕ್ವೈರಿ ಆಗಬೇಕು ಅಂತೇಳಿ ತಾವು ಕಳಿಸಿದಂಥ ಮಾರ್ಗದರ್ಶನಕ್ಕೆ ಎನ್ಕ್ಲೋಸ್ ಮಾಡಿದಂಥ ಡೀಟೇಲ್ಗೆ ನಾವು ಜುಡಿಷಿಯಲ್ ಎನ್ಕ್ವೈರಿ ಆರ್ಡರ್ ಆಗಿದೆ. ಆ ಜುಡಿಷಿಯಲ್ ಎನ್ಕ್ವೈರಿ ಇನ್ನು ಪ್ರಾರಂಭ ಆಗಿ ಕೆಲಸ ನಡೀತಾ ಇದೆ. ಅದಕ್ಕಿಂತ ಮುಂಚಿತವಾಗಿ ಒಂದಷ್ಟು ಅಧಿಕಾರಿಗಳ ತಂಡದ ಕೈಲಿ ಮುಖ್ಯಮಂತ್ರಿಗಳು ಕಂಪ್ಲೀಟ್ ಡೀಟೇಲ್ ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ಆಗಕ್ಕಿಂತ ಮುಂಚಿತವಾಗಿ ಇಷ್ಟು ತರಾತುರಿಯಾಗಿ ಈ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗೆ ಇನ್ನ ಏನು ಎನ್ಕ್ವೈರಿನೇ ಇಲ್ಲದೆ ಹೋದಂಥ ಸಂದರ್ಭದಲ್ಲಿ ನಿಮ್ಮ ಮೇಲೆ ಕೇಸ್ ಹಾಕಬೇಕು, ನಾನು ಸ್ಯಾಂಕ್ಷನ್ ಮಾಡಬೇಕು ಅಂತ ಹೇಳಿ ಶೋಕಾಸ್ ನೋಟಿಸನ್ನು ಮುಖ್ಯಮಂತ್ರಿಗಳಿಗೆ ಕೊಡ್ತಾರೆ ಅಂತಂದರೆ ಇದು ಪ್ರಜಾಪ್ರಭುತ್ವದ ಕಗ್ಗೋಲೆ, ಸಂವಿಧಾನದ ಕಗ್ಗೋಲೆ ಅಲ್ವಾ ಅನ್ನೋ ವಿಚಾರವನ್ನು ನಿಮ್ಮ ಮುಂದೆಲ್ಲ ಕೂಡ ನಿಮ್ಮ ರಾಜ್ಯದ ಜನತೆ ಮುಂದೆ ಹೇಳಲಿಕ್ಕೆ ನಾನು ಬಯಸ್ತೇನೆ. 26ಕ್ಕೆ 200ಕ್ಕೂ ಹೆಚ್ಚು ಪುಟಗಳಿದೆ, ಡಾಕ್ಯುಮೆಂಟ್ಸ್ ಇದೆ, ಸಬ್ಮಿಟ್ ಮಾಡಿದ್ದಾರೆ. ಏನು ಅಂತ ಗೊತ್ತಿಲ್ಲ. ನಮ್ಮ ಚೀಫ್ ಸೆಕ್ರೆಟರಿ ಡೀಟೇಲ್ ಆಗಿ ರಿಪ್ಲೈ ಮಾಡಿದ್ದಾರೆ, ಖುದ್ದಾಗೆ ಎಲ್ಲ ಅವ್ರದ್ದೇ ಡೇಟ್ ಇದೆ. ಎಲ್ಲದಕ್ಕೂ ಚೀಫ್ ಸೆಕ್ರೆಟರಿ ಬರೆದಿರೋ ರಿಪ್ಲೈಯೂ ಇಲ್ಲಿದೆ, ಗವರ್ನರ್ ಕಳಿಸಿರೋ ಲೆಟರು ಇದೆ, ಅಬ್ರಾಮ್ ಫೈಲ್ ಮಾಡಿರೋಂಥ ಏನು ಒಂದು ಕಂಪ್ಲೇಂಟೋ ಇನ್ಫಾರ್ಮೇಶನ್ ಅದು ಇದೆ. ಹೌ ಕ್ಯಾನ್ within 2-3 hours, not even 2-3 hours, it has reached the chief minister's office. ಇದು ನಮಗೆ ಅರ್ಥ ಆಗ್ಲಿಕ್ಕೆ ಆಗ್ತಾ ಇಲ್ಲ. ಓಕೆ, ನಮ್ಮ CM's ವೈಫ್ ಶ್ರೀಮತಿ ಪಾರ್ವತಿ ಅವರು, ಅವ್ರ ಬ್ರದರ್, ದಿ ಲ್ಯಾಂಡ್ ವಾಸ್ ಬೀನ್ ಅಕ್ವೈರ್ಡ್, ಯಾರ್ದು, ಇಟ್ ವಾಸ್ ಬೀನ್ ಡಿನೋಟಿಫೈಡ್. ಆಫ್ಟರ್ 5 ವರ್ಷ 6 ವರ್ಷ ಆದಮೇಲೆ ಪರ್ಚೇಸ್ ಮಾಡಿದ್ದಾರೆ, ಪರ್ಚೇಸ್ ಮಾಡ್ಕೊಂಡಿದ್ದಾರೆ. ಅದಾದಮೇಲೆ ಅರ್ಶಿನ ಕುಂಕುಮ ಅಂತ ಅಂದ್ಬಿಟ್ಟು ಆ ತಂಗಿಗೋ ಅಕ್ಕಂಗೋ ಒಂದು ಗಿಫ್ಟ್ ಕೊಟ್ಟಿದ್ದಾರೆ. ಗಿಫ್ಟ್ ಕೊಟ್ಟಾದಂಥ ಜಮೀನಿಗೆ BDA has not acquired that property. Muda has not acquired the property. Muda has encroached the property. So then she came to know that the property has been encroached by the Muda. Muda encroach ಮಾಡ್ಕೊಂಡಿದೆ ಅಂದಮೇಲೆ ತಿರ್ಗಾ ಹೋಗಿ ಮೂಡಾಗಿ ಹೇಳಿದ್ದಾರೆ, ನೀವು ಇಲ್ಲೀಗಲ್ ಆಗಿ ನನ್ನ ಪ್ರಾಪರ್ಟಿ ಎನ್ಕ್ರೋಚ್ ಮಾಡಿದ್ದೀರಿ, ನನಗೆ ಪರಿಹಾರ ಕೊಡಿ ಅಂತ ಹೇಳಿದ್ದಾರೆ.
ಅವ್ರ ಕೈಯಲ್ಲಿ ಅಷ್ಟೊತ್ತಿಗೆ ಏನ್ ಮಾಡಿದ್ದಾರೆ, ಸೈಟನ್ನು ಹಂಚ್ಬಿಟ್ಟಿದ್ದಾರೆ. ಬೇರೆಯವ್ರಿಗೆಲ್ಲ ಸೈಟ್ ಹಂಚ್ಬಿಟ್ಟಿದ್ದಾರೆ. ಸೈಟ್ನ ವಾಪಸ್ಸು ಕ್ಯಾನ್ಸಲ್ ಮಾಡ್ಬೇಕಾದ್ರೆ, ತಿರ್ಸ್ಕ ಮಾಡ್ಬೇಕಾದ್ರೆ ದರ್ ಇಸ್ ಎ ಲಾಟ್ ಆಫ್ ಲೀಗಲ್ ಪ್ರೊಸೀಡಿಂಗ್ಸ್. ಹಂಚಿರೋ ಸೈಟ್ನ, ರಿಜಿಸ್ಟ್ರೇಷನ್ ಸೈಟ್ನ ಎಲ್ಲ ಮಾಡೋಕ್ಕೆ ಬಹಳ ಕಷ್ಟ. ಬೇರೆ ಖಾಲಿ ಇತ್ತು ಅಂತಂದ್ರೆ ಬೇಕಾದ್ರೆ ವಾಪಸ್ ಕೊಡಬಹುದಾಗಿತ್ತು. ಥರ್ಡ್ ಪಾರ್ಟಿ ರೈಟ್ಸ್ ಕ್ರಿಯೇಟ್ ಆಗ್ಬಿಟ್ಟಿದೆ. ಥರ್ಡ್ ಪಾರ್ಟಿ ರೈಟ್ ಕ್ರಿಯೇಟ್ ಆದ್ಮೇಲೆ ಕೋರ್ಟ್ಗೆ ಹೋಗಬೇಕು. ದೇರ್ ಆರ್ ವೇರಿಯಸ್ ಜಡ್ಜ್ಮೆಂಟ್ ಇನ್ ದಿ ಸುಪ್ರೀಂ ಕೋರ್ಟ್ ಅಂಡ್ ದಿ ಹೈಕೋರ್ಟ್. ಇಂಥ ಸಂದರ್ಭದಲ್ಲಿ ಅವ್ರಿಗೆ ನೀವು ಏನು ಜಾಗ ಕಳ್ಕೊಂಡಿದ್ದಾರೆ ಆ ಜಾಗನ ನೀವು ವಾಪಸ್ ಕೊಡಬೇಕು ಅಂತೇಳಿ. ಅದಾದ್ಮೇಲೆ ಶ್ರೀಮತಿ ಪಾರ್ವತಿ ಅವರು ಒಂದು ಅರ್ಜಿ ಕೊಟ್ಟಿದ್ದಾರೆ. ತಿರ್ಗಾ ಮೂಡ ಅವರು, ಅವ್ರಿಗೆ ಅರ್ಥ ಆಗಿದೆ ನಾವು ತಪ್ಪು ಮಾಡಿದ್ದೀವಿ ಅಂತ. ಸೊ ಬಂದು ರಿಕ್ವೆಸ್ಟ್ ಮಾಡಿದ್ದಾರೆ. ಇಬ್ರು ಬೂಡಾ ಅಂಡ್ ಪಾರ್ವತಿ ಬೋತ್ ಹ್ಯಾವ್ ಎಂಟರ್ಡ್ ಟು ಎನ್ ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ದಟ್ ಇಲ್ಲ ಆಯ್ತು ನಾವು ನಿಮಗೆ 50-50 ಇಲ್ಲ ನನಗೆ ಇಷ್ಟೇ ಕೊಡಿ ಅಂತ ಅವ್ರು ಕೇಳ್ಕೊಂಡಿದ್ರು. ಇಲ್ಲ ಕೊಡಕ್ಕಾಗಲ್ಲ ತಾಯಿ, ದಯವಿಟ್ಟು 50-50 ಸ್ವೀಕಾರ ಮಾಡಿ ಅಂತ ಹೇಳಿ ಮೂಡಾರವರ ರಿಕ್ವೆಸ್ಟ್ ಮೇಲೆ ಶಿ ಹ್ಯಾಸ್ ರಿಲಿಂಕ್ವಿಶ್ಡ್ ದಿ ಪ್ರಾಪರ್ಟಿ ಟು ಮೂಡಾ. ಅದಾದ್ಮೇಲೆ ಕೊನೆಗೆ ಅವರು ಒಂದು ತೀರ್ಮಾನ ಮಾಡ್ಕೊಂಡಿದ್ದಾರೆ ಮೂಡಾರು. ಆಲ್ ಪಾರ್ಟಿ ಲೀಡರ್ಸ್ ಆರ್ ದೇರ್. ಇಟ್ ಈಸ್ ಇನ್ ಎ ಬಿಜೆಪಿ ಗವರ್ಮೆಂಟ್. ಸಿದ್ದರಾಮಯ್ಯ ವಾಸ್ ನಾಟ್ ಇನ್ ಪವರ್ ಅಟ್ ದಟ್ ಪಾಯಿಂಟ್ ಆಫ್ ಟೈಮ್. ಇಲ್ಲ ಅರ್ಜಿ ಕೊಟ್ಟಾಗಲಿ, ಇಲ್ಲ ಯಾವ್ದಾದ್ರು ಮಂಜೂರಾತಿ ಆ ಸಂದರ್ಭದಲ್ಲಿ ಅಧಿಕಾರದಲ್ಲಿ ಇದ್ದಾಗ ಆಗಿಲ್ಲ. ಬಿಜೆಪಿ ಗೌರ್ಮೆಂಟ್ ಇದ್ದಂಥ ಸಂದರ್ಭದಲ್ಲಿ ಎಲ್ಲ ಪಾರ್ಟಿಯವರು ಇದ್ಕೊಂಡು ಯಾರೋ ಇಬ್ರು ಮಾತ್ರ ನಮ್ಮ ಪಾರ್ಟಿ ಮೆಂಬರ್ಸ್, ಮಿಕ್ಕಿದ್ದವರೆಲ್ಲ ಅಪೋಸಿಷನ್ ಪಾರ್ಟಿ ಮೆಂಬರ್ಸ್ ಇದ್ದಾರೆ. GT ದೇವೇಗೌಡರು ಇದ್ದಾರೆ, ರಾಮದಾಸ್ ಇದ್ದಾರೆ, ಬಿಜೆಪಿ ಗೌರ್ಮೆಂಟ್ ಇದ್ದಾರೆ, ಬಿಜೆಪಿ ಮೂಡಾ ಚೇರ್ಮನ್ ಇದ್ದಾರೆ, ಎಲ್ಲ ಅವರೆಲ್ಲ ಇದ್ದಾರೆ. ಅವರೆಲ್ಲ ಇದ್ದಂಥ ಸಂದರ್ಭದಲ್ಲಿ ತೀರ್ಮಾನ ಆಗಿದೆ, ಅನ್ಯಾಯ ಆಗಿದೆ, ಈ ಹೆಣ್ಮಗಳಿಗೆ ಅನ್ಯಾಯ ಆಗಿದೆ, ಅವ್ರು ಕೊಡಬೇಕು, ನಾವು ಕೊಡಕ್ಕಾಗಲ್ಲ. ಈ ದೇಶದಲ್ಲಿ ಕಾನೂನಿದೆ, ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಇದೆ. ನಾನು ಇಲ್ಲೇ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ನಾನು ಓದ್ತೀನಿ. ನಾನು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟು ನೀವು 60-40 ಕೊಡಕ್ಕಾಗಲ್ಲ. ಅವ್ರು ಯಾರೋ ಮೈಸೂರಲ್ಲೇ ಒಂದು ಅರ್ಜಿ ಹಾಕೊಂಡಿದ್ದಾನೆ, ನನಗೆ 60-40 ಬೇಡ ಅಂತ. ಸುಪ್ರೀಂ ಕೋರ್ಟೇನೆ ಒಂದು ಡೈರೆಕ್ಷನ್ ಇಶ್ಯೂ ಮಾಡ್ತಾರೆ ಮೂಡಾಗೆ. ಏನಂತ ಅಂದ್ರೆ ದಿಸ್ ರೆಸ್ಪಾಂಡೆಡ್ ಬಿ ಗಿವನ್ 50% ಆಫ್ ದಿ ಡೆವಲಪ್ಡ್ ಏರಿಯಾ ಅಗೇನ್ಸ್ಟ್ 40%. ಅಂದ್ರೆ 40% ಕೊಡಬೇಕು ಅಂದ ತಕ್ಷಣ ಅವನು ಕೇಸ್ ಹೋದ ತಕ್ಷಣ ಇಲ್ಲ ಅವನಿಗೆ 50% ಅಂತ ಅಂದ್ಬಿಟ್ಟು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಇಲ್ಲಿದೆ. ಇಂಥದ್ದು ಬೇಕಾದಷ್ಟು ಜಡ್ಜ್ಮೆಂಟ್ ಇದೆ. ಮತ್ತೆ ಅರ್ಬನ್ ಡೆವಲಪ್ಮೆಂಟ್ ಅವರು ಕಾನೂನು ಮಾಡ್ಕೊಂಡಿದ್ದಾರೆ, ರೆಸಲ್ಯೂಷನ್ ಮಾಡ್ಕೊಂಡಿದ್ದಾರೆ, ಲಾ ಮಾಡ್ಕೊಂಡಿದ್ದಾರೆ, ಇದನ್ನು ಬೈಲಾ ಮಾಡ್ಕೊಂಡಿದ್ದಾರೆ. ಆ ಬೈಲಾ ಹ್ಯಾಸ್ ಬಿನ್ ಸ್ಟಾಂಪ್ಡ್ ವಿತ್ ಎನ್ ಆಕ್ಟ್. ಕಾನೂನು ಇದೆ, ಈ ರೀತಿ ಹಿಂಗೆ ಮಾಡ್ಕೋಬಹುದು. ನಮ್ಮಲ್ಲೂ ಇದೆ, ಈ ಬೆಂಗಳೂರಲ್ಲೂ ಇದೆ, 60-40 ಸ್ಕೀಮ್ ಇದೆ, 50-50 ಸ್ಕೀಮ್ ಇದೆ. ಆಮೇಲೆ ಏನಾದ್ರು ನಾವು ಇಲ್ಲೀಗಲ್ ಆಗಿ ಎನ್ಕ್ರೋಚ್ ಮಾಡಿದ್ರೆ 100% ಕೊಡುವಂತ ಒಂದು ಅವಕಾಶ ಇದೆ. ಅದನ್ನ ಮಾಡಿ ಮೂಡಾಗೆ ಶಿ ಹ್ಯಾಸ್ ಹ್ಯಾಂಡ್ ಓವರ್ ದಿ ಪ್ರಾಪರ್ಟಿ. ಆದ್ಮೇಲೆ ಅವರು ಸೈಟ್ ನ ಕೊಟ್ಟಿದ್ದಾರೆ. ಶಿ ಹ್ಯಾಸ್ ನಾಟ್ ಆಸ್ಟ್, ಅವ್ರು ಕೇಳಿಲ್ಲ ಇಂಥ ಕಡೆನೆ ಕೊಡಿ ಇಂಥ ಮಾಡಿ ಅಂತ ಹೇಳಿಲ್ಲ. ಮೂಡಾರವರು ತೀರ್ಮಾನ ಮಾಡಿ ಕೊಟ್ಟಿದ್ದಾರೆ. ವಾಟ್ ಇಲ್ಲಿಗಲ್ ಶಿ ಹ್ಯಾಸ್ ಡನ್? ಇವೇನು ಚೀಫ್ ಮಿನಿಸ್ಟರ್ ಸೈನ್ ಹಾಕಿದ್ರ, ಇಲ್ಲ ಇನ್ಫ್ಲೂಯೆನ್ಸ್ ಮಾಡಿದ ದಾಖಲೆ ಇದೆ. ಈಸ್ ಶಿ ನಾಟ್ ಎನ್ ಇಂಡಿವಿಜುವಲ್ ಲೇಡಿ ಆಸ್ ಶಿ ಡಸಂಟ್ ರೈಟ್? ಏನೊಬ್ಬ ಹಣ್ಣ ಕೊಟ್ಟಿದ್ದಂತ ಜಮೀನ ತೆಗೆದುಕೊಳ್ಳಕ್ಕೆ ಹಕ್ಕಿಲ್ವಾ? ಇಲ್ಲ ಯಾರ್ದಾರು ಜಮೀನು ಎನ್ಕ್ರೋಚ್ ಮಾಡ್ಕೊಂಡಿದ್ರ? ತಾನು ಕಳ್ಕೊಂಡದ್ನ ನಾನು ಕೇಳ್ಕೊಳೋದ್ ಬದಲು ತನ್ನ ಮಕ್ಕಳಿಗೋ ತನ್ನ ಫ್ಯಾಮಿಲಿಗೋ ರಕ್ಷಣೆ ಮಾಡೋಕೆ ಸರ್ಕಾರಕ್ಕೆ ಮೂಡಾಗೆ ಕೇಳ್ಕೊಂಡಾಗ ಅದು ವಾಲಂಟಿಯರ್ ಆಗಿ ತಿರ್ಗಾ ಬಿಟ್ಕೊಟ್ಬಿಟ್ಟು ತಿರ್ಗಾ ಕಾಂಪನ್ಸೇಷನ್ ಕೊಡಿ ಅಂತ ಕೇಳೋದು ತಪ್ಪ? ಏನೊಂದು ದೊಡ್ಡ ಅಪರಾಧ ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ಆಗಿದೆ. ಏನ್ ಬಿಜೆಪಿಯವರು ಇದಕ್ಕೆ ಲೂಟಿ 4,000 ಕೋಟಿ ಅಲ್ಲ ರೀ. 1993 ಸೈಟು ಬಿಜೆಪಿ ಕಾಲದಲ್ಲಿ ಅಲರ್ಟ್ ಆಗಿದೆಯಲ್ಲ, ಯಾರು ಮಾಡಿದ್ರು? ಯಾಕೆ ಮಾಡಿದ್ರು? ಕಾನೂನಿಂದ ಮಾಡಿದ್ರ? ನೀವೇನ್ ಮಾಡ್ತಿದ್ರಿ? ಇದು 2 ವರ್ಷದಿಂದ ಬಂದಿತ್ತಲ್ಲ ಪೇಪರ್ ಅಲ್ಲಿ, ಇದ್ರ ಬಗ್ಗೆ ಎಲ್ಲ ಯಾಕೆ ಮಾತಾಡ್ಲಿಲ್ಲ ನೀವು ಬಿಜೆಪಿಯವರು? ಈಗ ಏನಂತದ್ದು? ಏನು ಇಲ್ಲಿಗಲ್ ಆಗಿ ಏನಾರು ಮುಖ್ಯಮಂತ್ರಿ ಯಾವ್ದಾದ್ರು ಇನ್ವಾಲ್ವ್ಮೆಂಟ್ ಆಗಿ ಅವ್ರ ಸ್ವಂತಕ್ಕೆ ಏನಾರು ಆಗಿತ್ತು ಅಂತಂದ್ರೆ ಈ ರಾಜ್ಯದಲ್ಲಿ ಎಷ್ಟು ಇಂಥ ಘಟನೆಗಳು ನಡೆದಿದೆ? ಏನಾದ್ರು ಅಕ್ವಿಷನ್ ಮಾಡ್ಕೊಂಡಿದ್ರೆ, ಇಫ್ ದಿ ಬಿಡಿ ಹ್ಯಾಸ್ ಇದು ಮೂಡ ಹ್ಯಾಸ್ ಅಕ್ವೈರ್ಡ್ ಇಟ್, ಅದು ಬೇರೆ ವಿಚಾರ. ಎನ್ಕ್ರೋಚ್ ಮಾಡಿದ್ದಾರೆ, ಅವರೇ ಹೋಗಿ ಸೈಟ್ ಫಾರ್ಮೇಶನ್ ಮಾಡಿದ್ದಾರೆ. ಆ ಸೈಟ್ ಅನ್ನ ವಾಪಸ್ ಕೊಡಿ ಅಂತ ಕೇಳಿದ್ದಾರೆ. 3 ಎಕರೆ ಚೀಲ ಕೊಟ್ಟು ಅದನ್ನು ಕೊಟ್ಬಿಡ್ಬೋದಾಯ್ತು ಅವರು. ಅವ್ರ ಕೈಲಿ ಯಾಕೆ ಕೊಡಕ್ಕಾಗ್ಲಿಲ್ಲ ಅಂದ್ರೆ, ಬೈ ದ ಟೈಮ್ ದೇ ಹ್ಯಾಡ್ ಅಲಾಟೆಡ್ ದಿ ಸೈಟ್ ಟು ಸಮ್ವನ್,
ಥರ್ಡ್ ಪಾರ್ಟಿ ರೈಟ್ ಕ್ರಿಯೇಟ್ ಆಗಿತ್ತು, ರಿಜಿಸ್ಟ್ರೇಷನ್ ಆಗೋಗಿತ್ತು. ಆ ದೃಷ್ಟಿಯಿಂದ ಮಾಡಿ ಮಿಕ್ಕಿದ್ದು ಬೇರೆ ಹಿನ್ನೆಲೆ ಎಲ್ಲ ನಾನೇನು ಹೇಳಬೇಕಾದ ಅವಶ್ಯಕತೆ ಇಲ್ಲ. ದಟ್ ಇಸ್ ಎ ಡಿಫ್ರೆಂಟ್ ಕ್ವಶನ್. ಈಗಾಗಲೇ ಚೀಫ್ ಮಿನಿಸ್ಟರ್ ಅವರು ರಿಪ್ಲೈ ಮಾಡೋ ಸಂದರ್ಭದಲ್ಲಿ ನಾನು ಗಮನಿಸಿದ್ದೇನೆ. ಅದಕ್ಕೆ ಬೇಕಾದಷ್ಟು ಅವರು ವಿಚಾರವನ್ನು ತಿಳಿಸಿದ್ದಾರೆ. ಸೊ ಇಂಥ ಕೇಸ್ಗೆ ರಾಂಗ್ ಕೇಸ್ಗೆ ಮಾಡಿಬಿಟ್ಟು ಅಲ್ಲ ರೀ, ಒಂದು ಹೆಣ್ಮಗಳು ಅಣ್ಣ ಕೊಟ್ಟದ ಆಸ್ತಿನ ತಿರ್ಗಾ ಯಾರೋ ಹೊಡ್ಕೊಂಡು ಹೋಗ್ಬಿಟ್ರು ಸರ್ಕಾರದವರು ಮೂಡವರು ಅಂತ ಕೇಳ್ಕೊಂಡು ಆಲ್ಟರ್ನೇಟಿವ್ ಜಾಗ ಮಾಡಿಕೊಂಡ್ರೆ ಪಾಪ ಒಬ್ಬ ರಾಜ್ಯದ ಮುಖ್ಯಮಂತ್ರಿನ ನೀವು ಬದಲಾವಣೆ ಮಾಡಬೇಕು, ಸರ್ಕಾರನೇ ತೆಗಿಬೇಕು. ಈ ದೇಶದ 136 ಸೀಟ್ ಕೊಟ್ಟಂತ ಜನತೆಗೆ, ಕನ್ನಡ ನಾಡಿನ ಜನತೆಗೆ ಆಶೀರ್ವಾದ ಮಾಡಿದಂತ ಈ ಒಂದು ಸರ್ಕಾರನ ತೆಗಿಬೇಕು ಅಂತ ಹೊರಟಿದಿರಲ್ಲ. ದಿಸ್ ಇಸ್ ನಾಟ್ ಪಾಸಿಬಲ್. ಇದು ಸಾಧ್ಯ ಇಲ್ಲ. ಇದು ನಮ್ಮ ಸರ್ಕಾರ ಜನರ ಆಶೀರ್ವಾದವನ್ನು ಪಡ್ಕೊಂಡಿದೆ. ಅದಕ್ಕೆ ಇವತ್ತು ಕೂತ್ಕೊಂಡು ನಾವು ವ್ಯಾಪಕವಾಗಿ ನಾವು ಚರ್ಚೆ ಮಾಡಿದ್ದೇವೆ. ಇಲ್ಲಿ ಬೇಕಾದಷ್ಟು ನಿಮಗೆ ಒಂದು ಡೀಟೇಲ್ ಇದನ್ನು ಕೂಡ ನಾವು ತಿಳಿಸ್ತೇವೆ. ನಾನೇನು ಅಬ್ರಾಮ್ ಬಗ್ಗೆ ನನ್ನ ಮೇಲೂ ಕೇಸು, ಯಡಿಯೂರಪ್ಪನವ್ರ ಮೇಲೆ ಕೇಸು, ಬೇರೆ ಬೇರೆ ಪಾರ್ಟಿ ಲೀಡರ್ಸ್ ಮೇಲೆ ಕೇಸು, ಎಲ್ಲರ ಮೇಲೂ ಕೇಸ್ ಆಗಿದೆ. ಎಷ್ಟು ಜಡ್ಜ್ಮೆಂಟ್ಗಳು ಬಂದಿದೆ ಅವರ ವಿರುದ್ಧವಾಗಿ. ಸೊ ಅವ್ರು ಯಾರು ಬೇಕಾದಷ್ಟು ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದಾರೆ. ಏನಾದ್ರು ಒಂದು ಸಣ್ಣ ಪೇಪರ್ ಅಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿಗಳು ಯಾವ್ದಾದ್ರು ಇನ್ಫ್ಲೂಯೆನ್ಸ್ ಮಾಡಿದ್ದಾರೆ ಅಂತ ಏನಾದ್ರು ಇತ್ತು ಅಂತಂದ್ರೆ ಎಸ್, ಯು ಆರ್ ರೈಟ್ ಬೌ ದಿ ಹೆಡ್. ದೇರ್ ಇಸ್ ನಥಿಂಗ್. ಅಲ್ಲಿ ಆಯ್ತು, ಪಾರ್ವತಿ ಅವರು ಇಂಥ ಜಾಗದಲ್ಲಿ ಸೈಟ್ ಕೊಡು ಅಂತ ಎಲ್ಲರೂ ಕೇಳಿದಾರ? ವೈ ಡಿಡ್ ಮೂಡ್ ಹ್ಯಾವ್ ಎನ್ ಅಗ್ರಿಮೆಂಟ್ ವಿತ್ ಹರ್? ಬರ್ಕೊಂಡು MOU ಮಾಡ್ಕೊಂಡಿದ್ದಾರೆ. ಅಲಾಟ್ಮೆಂಟ್ ಲೆಟರ್ ಅಲ್ಲಿ ಹೇಳಿದ್ದಾರೆ, ನಿನ್ಗೆ ನೋಡಮ್ಮ 50-50 ಕೊಡ್ತಾ ಇದ್ದೀನಿ, ನಿನ್ಗೆ ಜಾಸ್ತಿ ಕೊಡಕ್ಕಾಗಲ್ಲ, 50-50 ಕೊಟ್ಟಿದ್ದಾರೆ, ಲೆಟರ್ ಕೊಟ್ಟಿದ್ದಾರೆ. She has agreed. She had signed with a bond paper. She has relinquished the deed in favor of Muda without acquiring a property since they have requested. ಎಲ್ಲರೂ ಕೂಡ ಪಾಪ ತಪ್ಪಾಗೋಯ್ತು ಅಂತ ಎಲ್ಲ ಬಿಜೆಪಿ ಲೀಡರ್ಗಳೇನೆ, ಯಾರು ಬಿಜೆಪಿ ಅಧ್ಯಕ್ಷರಿದ್ದಾರೋ, ಯಾರು ಬಿಜೆಪಿ ಮಂತ್ರಿ ಇದ್ರು, ಇವರೇ ಸೈನ್ ಹಾಕೊಟ್ಟು ಮಾಡಿದ್ದಾರೆ. ಅಂತ ಸಂದರ್ಭದಲ್ಲಿ ಇವತ್ತು ಇದನ್ನ ದೊಡ್ಡ ಅಪರಾಧ ಮಾಡಿಬಿಟ್ಟು ಏನೋ ಹೊಡೆದು ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ದಿಸ್ ಯಾರು ಹೋಗ್ತಾ? ಸೊ ಇವತ್ತು ನಾವು ನಮ್ಮ ಗೌರವಾನ್ವಿತ ರಾಜ್ಯಪಾಲರು ಏನು ನಮಗೆ ಒಂದು ಶೋಕಾಸ್ ನೋಟಿಸ್ ಅನ್ನ ಮುಖ್ಯಮಂತ್ರಿ ಕೊಟ್ಟಿದ್ದಾರೆ, ಇದರ ಬಗ್ಗೆ ನಾವು ವ್ಯಾಪಕವಾಗಿ ಚರ್ಚೆ ಮಾಡಿದ್ದೇವೆ. ಸೊ ಒಂದೇ ಒಂದು ಮತ್ತೆ ಹೇಳ್ತೀನಿ, 26ನೇ ತಾರೀಕು ಅಬ್ರಾಮ್ ಲೆಟರ್ ಬರ್ತದೆ. ಚೀಫ್ ಸೆಕ್ರೆಟರಿ ಅವರು ರಿಪೋರ್ಟ್ ಮಾಡ್ತಾರೆ. ತಿರ್ಗಾ ಅದೇ ವಿದಿನ್ ಫ್ಯೂ ಮಿನಿಟ್ಸ್ ಶೋಕಾಸ್ ನೋಟಿಸ್ ಬರ್ತದೆ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸರಿ ಇಲ್ಲ. ಸೊ ಅದಕ್ಕೆ ನಾವು ಇವತ್ತು ನಾವು ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಕೂತ್ಕೊಂಡು ಎಲ್ಲರೂ ಕೂಡ ಮುಖ್ಯಮಂತ್ರಿಗಳು ಬಿಟ್ಟು ನನ್ನ ಅಧ್ಯಕ್ಷತೆಯಲ್ಲಿ ಮುಖ್ಯಮಂತ್ರಿಗಳು ನನ್ನ ನಾಮಿನೇಟ್ ಮಾಡಿ, ಇದನ್ನು ನನ್ನ ಸಬ್ಜೆಕ್ಟ್ ಇರೋದ್ರಿಂದ, ನನ್ನ ಮೇಲೆ ಆರೋಪ ಇರೋದ್ರಿಂದ ನಾನು ಇಲ್ಲಿ ಇರೋದು ಸರಿ ಇಲ್ಲ ಅಂತೇಳಿ ಅವರು ನನ್ನ ಜವಾಬ್ದಾರಿ ಕುಂಡಿಸಿ ನಾನು ಇವತ್ತೆಲ್ಲ ಚರ್ಚೆ ಮಾಡಿ, ನಾನು ಹೇಳ್ದಂಗೆ ಎಲ್ಲ ನಾನು ಪರಿಶೀಲನೆ ಮಾಡಿದ್ದೇವೆ. ಇವತ್ತು ನಾವು ನಮ್ಮ ಗವರ್ನರ್ ಅವ್ರಿಗೆ ನಾವು ಅವ್ರಿಗೆ ಅಡ್ವೈಸ್ ಮಾಡಬೇಕು ಅಂತೇಳಿ ನಾವು ಕೌನ್ಸಿಲ್ ಆಫ್ ಮಿನಿಸ್ಟರ್ಸು ನಾವು ತೀರ್ಮಾನ ಮಾಡಿದ್ದೇವೆ. ಒಂದು ನಾನು ಹೇಳ್ತೇನೆ, therefore the council of ministers for all the aforesaid facts and reasons strongly advise the honorable governor to withdraw the notice dated 26/7/2004 issued by the honorable governor to the honorable chief minister based on the petition and addendum dated 26/7/2004 from by one Shri T.J. Abram, and to proceed forthwith to reject the said application for sanction by denying the previous approval and sanction as requested by the petitioner Abram. So ಹಂಗೆ ನಾವು ಇವತ್ತು ಅವರು ಏನು ಪಿಟಿಷನ್ ಕೊಟ್ಟಿದ್ದಾರೆ ಇದನ್ನ ರಿಜೆಕ್ಟ್ ಮಾಡಬೇಕು. ನಮ್ಮ ಮುಖ್ಯಮಂತ್ರಿಗಳಿಗೆ ಏನು ಶೋಕಾಸ್ ನೋಟಿಸ್ ಕೊಟ್ಟಿದ್ದಾರೆ ಅದನ್ನ ವಿಡ್ರಾ ಮಾಡಬೇಕು ಅಂತ ಹೇಳಿ ನಮ್ರತೆಯಿಂದ ಗೌರವಾನ್ವಿತವಾಗಿ ಅವ್ರಿಗೆ ನಾವು ಮನವಿ ಮಾಡ್ತಾ ಇದ್ದೇವೆ.
ಅಡ್ವೈಸ್ ಮಾಡ್ತಾ ಇದ್ದೀನಿ. ಹೇಳ್ತಾ ಇದ್ದೇನೆ, ಇಟ್ ಇಸ್ ಎ ಮರ್ಡರ್ ಆಫ್ ಡೆಮೋಕ್ರಸಿ. ರಾಜಕೀಯದ ಕುಗ್ಗೋಲೆ, ಇದರಲ್ಲಿ ರಾಜಕೀಯ ಈ ವಿಚಾರನ ಚರ್ಚೆ ಮಾಡಿ ಪ್ರಚಾರ ಮಾಡಕ್ಕೆ ಹೊರಟಿರೋದೇ ಒಂದು ರಾಜಕಾರಣ. ಇಲ್ಲ, ನನಗೆ ನಂಬಿಕೆ ಇದೆ ರಾಜ್ಯಪಾಲರು ವಿಲ್ ಬಿ ವೆರಿ ಸೆನ್ಸಿಬಲ್. ಯಾಕೆಂದ್ರೆ ನಾವು ಅವ್ರಿಗೆ ಡೀಟೇಲ್ ಆಗಿ ಕೊಟ್ಟಿದ್ದೀವಿ. ಅವ್ರಿಗೆ ನಮ್ಮ ವಿಚಾರ ಇದೆಯಲ್ಲ, ನಾವು ಕಾನೂನು ಚೌಕಟ್ಟಿನಲ್ಲೇ ನಾವು ಕೊಟ್ಟಿದ್ದೇವೆ. ರಾಜ್ಯಪಾಲ ಅಷ್ಟು ಆತುರವಾಗಿ ಆ ರೀತಿ ತೀರ್ಮಾನ ತೆಗೆದುಕೊಳ್ಳೋಕೆ ಆಗುದಿಲ್ಲ. ಯಾಕೆಂದ್ರೆ ಬೇಕಾದಷ್ಟು ಜಡ್ಜ್ಮೆಂಟ್ಸ್ ಎಲ್ಲ ಇದೆ, ಬೇರೆ ಬೇರೆ ರಾಜ್ಯದಲ್ಲಿ ಜಡ್ಜ್ಮೆಂಟ್ಸ್ ಇದೆ, ಪರಿಸ್ಥಿತಿ ಇದೆ. ಸೊ ಅದಕ್ಕೆ ಅವರು ಬಹಳ ಗಂಭೀರವಾಗಿ ಆಲೋಚನೆ ಮಾಡಿ. ಯಾಕೆಂದ್ರೆ ಕಾನೂನು ಇಲ್ಲಿ ಅಡಗಿದೆ, ಸಂವಿಧಾನ ಅಡಗಿದೆ, ಈ ಪ್ರಜಾಪ್ರಭುತ್ವದ ವ್ಯವಸ್ಥೆ ಅಡಗಿದೆ. ಆಗಿರೋದ್ರಿಂದ ಇವತ್ತು ಅವರು ಬಹಳ ಲೆಕ್ಕಾಚಾರವಾಗಿ ಅವರು ಹೆಜ್ಜೆ ಇಡಬೇಕಾಗ್ತದೆ. ಆದ್ರಿಂದ ನಮಗೆ ವಿಶ್ವಾಸ ಇದೆ, ಆ ರಾಜ್ಯಪಾಲರದ ಘನತೆ ಹಾಳಾಗುವುದಿಲ್ಲ. ಹಾಳು ಮಾಡ್ಕೊಳ್ಳೋಕೆ ಯಾವ ರಾಜ್ಯಪಾಲರು ಒಪ್ಪುದಿಲ್ಲ. ಅದಕ್ಕೆ ಅವ್ರು ಖಂಡಿತ ಏನೇ ಪ್ರೆಷರ್ ಇರಲಿ, ಯಾವುದೇ ರಾಜಕಾರಣ ಇರಲಿ, ಅದು ಒಂದು ಸಂವಿಧಾನದ ಒಂದು ದೊಡ್ಡ ಜವಾಬ್ದಾರಿ ಸ್ಥಾನ. ಅವ್ರು ಖಂಡಿತ ಇಂಥ ಅಪ್ಲಿಕೇಶನ್, ಯಾಕೆಂದ್ರೆ ದರ್ ಇಸ್ ಆಲ್ರೆಡಿ ನಮ್ಮ ಚೀಫ್ ಸೆಕ್ರೆಟರಿ ಅವರು ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಆಮೇಲೆ ಚೀಫ್ ಮಿನಿಸ್ಟರ್ ಕೂಡ ಡೀಟೇಲ್ ಆಗಿ ಅವ್ರಿಗೆ ರಿಪ್ಲೈ ಮಾಡ್ತಾರೆ. ಸೊ ಅದರಿಂದ ಡೆಫಿನೆಟ್ಲಿ ಯು ವಿಲ್ ರಿಜೆಕ್ಟ್ ಅಂಡ್ ಯು ವಿಲ್ ವಿಡ್ರಾ ದಿ ನೋಟಿಸ್. ಅಷ್ಟು ನಂಬಿಕೆ ಇದೆ. He will adhere to the advice. He will adhere to the advice of the cabinet. Reports that he is seeking legal opinion on this entire matter, sir. And why delay of 7 days? On last day, you are taken this decision. No. We are when we have opportunity, we have to take it. We have to look into all the legal aspect. That is why we are also requesting, advising the governor also to look it legally. Legally is very much important. There is a law of this country. Without law, without judiciary, without constitution, we can't be protected. Everyone has been protected with the constitution and the legal aspect of the state, of the law. There is a criminal law involved in it, there is civil law involved in it. There is nothing. If any activities has been done, a criminal activities has been, a prevention of corruption. Where is the corruption here? Where is the prevention of corruption? She is an individual. She is a wife of a individual lady. She has been got. It is her duty to protect her interest, her property. We are very confident. He is a wise man. He will abide by the advice of the cabinet. ಇವತ್ತು ಕ್ಯಾಬಿನೆಟ್ ಅಲ್ಲಿ ಆದಂತಹ ಈ ನಿರ್ಣಯ ರಾಜಭವನ ಈಗಾಗಲೇ ತಲುಪಿದೆಯಾ, ಇಲ್ಲ ತಲುಪಬೇಕಾ? ತಲುಪ್ತದೆ. ಈಗ ತೀರ್ಮಾನ ಮಾಡ್ಬಿಟ್ಟು ಈಗ ಬಂದಿದೀವಿ, ಈಗ ತಲುಪ್ತದೆ, ಕಳಿಸ್ಕೊಡ್ತೀವಿ. ರಾಜ್ಯಪಾಲರ ವಿವೇಚನಾಧಿಕಾರವೋ ಅಥವಾ ಸಂಪುಟದ ನಿರ್ಣಯವೋ? ಏನ್ ಹೇಳಿ? ಸ್ಯಾಂಕ್ಷನ್ ಆಫ್ ಪ್ರಾಸಿಕ್ಯೂಷನ್ ಕೊಡುವುದು ರಾಜ್ಯಪಾಲರ ವಿವೇಚನಾಧಿಕಾರವೋ ಅಥವಾ ಸಂಪುಟದ? See, there is no case for prosecution here. There is no case for prosecution here. There is a case for asking for a report. There is no case for prosecution. Where is the case for prosecution? A case of prosecution raised if there was an inquiry done, if anything was been found. Nothing has been found here. Someone can't give a letter to stating that this has been done. No, there was some report. There was one report at that point of time. There was a report that There was a report. ರಾಜ್ಯಪಾಲ ತರಾತುರಿಯಾಗಿ ನೋಟಿಸ್ ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ರ. ಈಗ ಸಚಿವ ಸಂಪುಟ ಕೊಡುವಂತ ನಿರ್ಣಯವನ್ನು ಅವರು ವಿರೋಧ ಮಾಡಿ ತೀರ್ಮಾನ ತೆಗೆದುಕೊಳ್ಳುವಂತ ವಿಶ್ವಾಸ ಇದೆ. ನನಗೆ ವಿಶ್ವಾಸ ಇದೆ, ಕಾನೂನಿಗೆ ಅವರು ಗೌರವ ಕೊಡ್ತಾರೆ. ಏನೋ ಒಂದು ನೋಟಿಸ್ ಕೊಟ್ಟಿದ್ದಾರೆ. ಸಂವಿಧಾನಕ್ಕೆ ಈಗ ಯಾಕೆ ಅದಕ್ಕೆ ಚರ್ಚೆ ಮಾಡಕ್ ಹೋಗೋಣ? Now I don't want to discuss much on that other issue. ಸರ್ ಈ ಪ್ರಕರಣದಲ್ಲಿ ಸರ್
ಮುಖ್ಯಮಂತ್ರಿಗಳು ಸರ್ ಹೇಳಿ ಈ ಪ್ರಕರಣದಲ್ಲಿ ಮುಖ್ಯಮಂತ್ರಿಗಳು ಪ್ರತ್ಯೇಕವಾಗಿ ವಿವರಣೆ ಕೊಡಬೇಕಾ ಸರ್? ಹೇಳಿ ಸರ್ ನೋ ಸಿ ಆಸ್ ಎ ಪರ್ಸನಲ್ ಲೆವೆಲ್ ಅಲ್ಲಿ ಅವ್ರಿಗೆ ನೋಟಿಸ್ ಕೊಟ್ಟಾಗ ಅದು ಪರ್ಸನಲ್ ಲೆವೆಲ್ ಯು ವಿಲ್ ರಿಪ್ಲೈ ಡೆಫಿನೆಟ್ಲಿ. No, I am telling you, see, there is a law. Within the frame of law, there are so many judgments. We have discussed on the judgments and we will inform you, we will issue you also whatever is there. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.